ಇಷ್ಟೊತ್ತು ಮಾಡಿ ವಿಡಿಯೋ ಎಲ್ಲ ಹೋಯ್ತು ಅಂತ ಬಾಯ್ ಬಾಯ್ ಮಾಡ್ತಾ ಇದ್ದೀನಿ. ಚಿಪ್ಸ್ ಎಲ್ಲ ತಗೊಂಡ್ವಿ, ಇಷ್ಟೊತ್ತು ತಿಂದ್ವಿ. ತುಂಬಾ ಬೇಜಾರಾಗ್ತಾ ಇದೆ ನನಗಂತೂ. ಇಷ್ಟೊತ್ತು ಮಾಡಿ ವಿಡಿಯೋ ಎಲ್ಲ ಡಿಲೀಟ್ ಆಗೋಯ್ತು. ಅದೃಷ್ಟ ಇಲ್ಲ, ಸೇವ್ ಮಾಡೋದು ಮತ್ತೆ ಹೋಗ್ತೇನೆ. ಏನಿರೋ ಫ್ರೆಂಡು ಫೋನ್ ಮಾಡಿ 100 ಸರಿ ತಲೆ ತಿಂತವ್ರೆ ಅಲ್ಲೇನೆ. ಆದರೆ ನಮ್ಗೆ ಸೆಕೆ ಕಿತ್ತಂತೈತೆ, ಹೊಸ ಜಾಗ ಬೇರೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಫ್ರೆಂಡು ಈ ಬಸ್ಸಲ್ಲಿ ಇದ್ದಾಳೆ, ಅಲ್ಲಿಂದಾನೆ ಕೈ ಹಾಯ್ ಮಾಡ್ತಾಳೆ. ಆದರೆ ನಾವು ಬಸ್ ಹತ್ತಾ ಇದೀವಿ. ಬಸ್ ಅಂತೂ ಹತ್ತಿದ್ವಿ, ಸೀಟ್ ಎಲ್ಲ ಖಾಲಿ ಇತ್ತು. ನಾವು ಬರೋದಂತೂ ಫುಲ್ ಕ್ರೌಡ್ ಆಗಿತ್ತು. ಯಾವ ಕಡೆ ಕುತ್ಕೊಬೇಕೆ ನೀನು? ಯಾವ ಕಡೆ ಕುತ್ಕೊಬೇಕು? ಆ ಕಡೆ ತಾನೇ ಕುತ್ಕೊಬೇಕು. ಬಾಯಿ ನಾವು ಹುಡ್ತಾನೆ ಇದೀವಿ, ಎಲ್ಲಿ ಇವ್ರು ಅಂತ ಗೊತ್ತಿಲ್ಲ ಅಂತ ನೋಡ್ತಾರೆ, ಕೇಳ್ತಾನೆ ಇದ್ವಿ. ಅದೇನು ಬೇಜಾರು ಮಾಡ್ಕೊಂಡ್ರೆ ಏನೋ ಗೊತ್ತಿಲ್ಲ. ಇಂಥ ಪುಣ್ಯ ಮಾಡಿರ್ಬೇಕು. ನೋಡು ಆಗ ಇವಾಗ ಬರಲ್ಲ ಇತ್ತು. ಅವ್ರಿಗೆ ಬರೀ ಹಂಗೆ ಬರೀ ಏನೋ ಟ್ರಯಲ್ ಮಾಡ್ತಾ ಇದ್ದೀರಾ? ಖಾರ ಒಂದು ಆರ್ಡರ್ ಮಾಡಿ ಅಷ್ಟೇ. ಇಲ್ಲ ಚೆನ್ನಾಗಿದೆ ನೋಡು. ನಾವು ಶೇರಿಂಗ್ ಆಟೋನಲ್ಲಿ ಹೋಗ್ತಾ ಇದ್ವಿ, ಆದರೆ ಲೊಕೇಶನ್ ಸೂಪರ್ ಆಗೈತೆ. ದೇವಸ್ಥಾನದ ಹಿಂದೆ ಫುಲ್ಲು ಮರ ಗಿಡ ಬೆಟ್ಟ ಎಲ್ಲ ನವೀನೇಶ್ವರ ಮನೆ ಇದೆ ತಾತ, ಕೇಳಿಸಲ್ಲ ಅಷ್ಟೇ. ಆ ತಾತಾಗೆ ಕಿವಿನೇ ಕೇಳಿಸ್ತಾ ಇರಲಿಲ್ಲ. ಒಂದು 4-5 ಸತಿ ಬಡ್ಕೊಂಡು ಸಾಕಾಯ್ತು ತಾತ ಹತ್ರ. ಅದಾದ್ಮೇಲೆ ಫ್ರೆಂಡಿಗೆ ಫೋನ್ ಮಾಡಿ ಹೊರಗಡೆ ಬರೋದಕ್ಕೆ ಹೇಳ್ದೆ. ಹೊರಗಡೆ ಬಂದ್ಮೇಲೆ ಮತ್ತೆ ಮನೆ ಸಿಕ್ತು. ನಾವು ಫಸ್ಟ್ ಟೈಮ್ ಹೋಗಿದ್ದು, ತುಂಬಾ ಚೆನ್ನಾಗಿತ್ತು ಮನೆ. ಹೋಗೋಷ್ಟರಲ್ಲಿ ಬಿರಿಯಾನಿ ಎಲ್ಲ ರೆಡಿ ಮಾಡಿ ಕುಕ್ಕರ್ ಕ್ಲೋಸ್ ಮಾಡಿದ್ಲು. ಇವಳು ನೋಡಿ ರೂಮಲ್ಲಿ ಬಂದು ಅವ್ರ ಮಗಂದು ಗಾಡಿನಲ್ಲಿ ಸವಾರಿ ಮಾಡ್ತಾ ಇದ್ದಾಳೆ. ಅವ್ರ ಮನೆ ಒಳಗಡೆ ಫುಲ್ಲು ಗುಬ್ಬಚ್ಚಿ ಗೂಡೆಲ್ಲ ಇತ್ತು. ನಾವು ತಗೊಂಡೋಗಿದ್ದ ಗಿಫ್ಟ್ನೆಲ್ಲನೂ ಒಂದ್ ಕಡೆ ಹಾಕಿ ಬರ್ದೇ ಇರೋ ಫ್ರೆಂಡ್ಸ್ಗೆಲ್ಲಾನು ಕಾಲ್ ಮಾಡಿ ವಿಡಿಯೋ ಕಾಲ್ ಮಾಡಿ ಎಲ್ಲ ಮಾತಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತೆ ಅವ್ರ ಮನೆ ಹತ್ರ ಹೊರಗಡೆ ತಿಜೋರಿ, ಕಬ್ಬಿಣದ್ದು ತಿಜೋರಿ ಎಲ್ಲ ಇಟ್ಟಿದ್ರು, ಹಳೇ ಕಾಲದ್ದು. ತುಂಬಾ ಚೆನ್ನಾಗಿತ್ತು. ಸರಿ, ನೀನ್ ಬೇರೆ ಚಿಕ್ತಿಯಮ್ಮ ಎಳೆ ಮಗು. ಅನಿತಾ ಮೇಡಮ್ ಅವರು ಕಬಾಬ್ ಮಾಡ್ತಾ ಇದ್ದಾರೆ. ಬಿರಿಯಾನಿ ರೆಡಿ ಆಗಿದೆ, ಮೇಲೇನೆ ಇದೆ ನೋಡ್ರಿ. ಪಲಾವ್ ಎಲ್ಲ ಕಾಣಿಸ್ತಾ ಇದೆ, ಗ್ರೀನ್ ಚಿಲ್ಲಿ ಏಲಕ್ಕಿ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ, ಹಾಗಾಗಿ ಚೆನ್ನಾಗಿದೆ ಅಂತ ಅರ್ಥ. ಗಮ್ ಗಮ್ ಅಂತ ಇದೆ. ಚಿಕ್ಕ ಬಾಣಲಿನಲ್ಲಿ ಮಾಡ್ತಾಳೆ, ಚಿಕ್ಕ ಮಗು ಅನ್ಕೊಂಡಿದ್ಯಾ? ಇದ್ರ ಮೇಲೆ ಮತ್ತೆ ಮಾಡಿದ್ಯಾ? ಬರ್ಬೋದಿಲ್ಲ, ಬಿಸಿ ಇದೆಯಾ? ಚೆನ್ನಾಗಿದೆ. ಚಿಕನ್ ಗ್ರೇವಿ, ಕರಿ ಎಲ್ಲ ಕಣೆ, ಸಾಂಬಾರು ಗ್ರೇವಿ. ಫಸ್ಟ್ ಟೈಮ್ ಪೇಪರ್ ಹಾಕಿರೋದು ನಾನು ನೋಡ್ತಾ ಇರೋದು. ಇದು ನ್ಯೂ ಟ್ರೆಂಡ್. ನೀವು ಪೇಪರ್ ಹಾಕೊಂಡು ತಿಂದ್ರೆ ಬೇಗ ಡೈಜೆಷನ್ ಆಗುತ್ತೆ. ಅದಕ್ಕ ನಾನೆಲ್ಲ ನಿಜ ಹೇಳ್ತಾಳೆ ಅನ್ಕೊಂಡಿದ್ದೀನಿ. ನಮ್ಮ ಮನೆಯ ಸ್ಪೆಷಲ್ ಏನೋ ಸ್ಪೆಷಲ್ ಇವತ್ತು ನಮ್ಮ ಮನೆಯ ಬೇಬಿ ಮನೆಯ ಸ್ಪೆಷಲ್ ಏನು ಅಂದ್ರೆ ಚಿಕನ್ ಅಂಡ್ ಆಲೂಗಡ್ಡೆ, ಚಿಕನ್ ಗ್ರೇವಿ, ಕುಕುಂಬರ್, ಆನಿಯನ್. ಇದು ಒಂದು ನ್ಯೂ ಟ್ರೆಂಡ್. ನಾವೆಲ್ಲ ರೈತದಲ್ಲಿ ಬಂದ್ಬಿಟ್ಟು ಯಾವಾಗ ಆನಿಯನ್ ಹಾಕ್ತಾ ಇದ್ವಿ, ಬಟ್ ಇದು ಬಂದ್ಬಿಟ್ಟು ಕೋಲಾರ್ ಟ್ರೆಂಡ್. ಹೌದು, ಬೆಂಗಲ್ ಟ್ರೆಂಡ್. ಏನ್ ಮಾಡ್ತಾರೆ ಅಂದ್ರೆ ಅವರು ಇದರಲ್ಲಿ ಪೆಪ್ಪರ್ ಮತ್ತೆ ಸಾಲ್ಟ್ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಇದರಲ್ಲಿ ಹಾಕಿರ್ತಾರೆ. ಬಿರಿಯಾನಿ ಹಾಕೊಂಡು ತಿನ್ನೋದು. ಇದನ್ನ ಬಿರಿಯಾನಿ ಜೊತೆ ನಿಮಗೆ ಬೇಗ ಡೈಜೆಷನ್ ಆಗುತ್ತೆ. ಇದು ಜ್ಯೂಸ್ ಮರ್ತೋಗ್ಬಿಟ್ಟಿದ್ವು ಅನಿತಾ, ಅದಕ್ಕೆ ಇವಾಗ ಹೇಳ್ತಾವಳು. ಚಿಕನ್ ಕಬಾಬ್ ಇದರಲ್ಲಿ ಏನ್ ಟ್ರೆಂಡ್ ಅಂದ್ರೆ ಇದ್ರಲ್ಲಿ ನಾವು ಕರ್ಡ್ ಮಿಕ್ಸ್ ಮಾಡ್ಬಿಟ್ಟಿದೀವಿ. ಕರ್ಡು, ಲೆಮನ್ ಮತ್ತೆ ಕೊತ್ತಂಬರಿ, ಪುದೀನ ಎಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ. ಓಕೆ, ಅಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್. ಊಟ ಎಲ್ಲ ತಿಂದಿದ್ದಾದ್ಮೇಲೆ ಒಂದು ಸ್ವಲ್ಪ ಮೇಲೆ ನೇಚರ್ ನೋಡೋಣ ಅಂತ ಹೋದ್ವಿ. ತುಂಬಾ ಚೆನ್ನಾಗಿ ಕಟ್ಟಿದ್ರು ಮನೆ. ಸುತ್ತೂನು ನೇಚರ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಫುಲ್ ಗ್ರೀನು, ಸುತ್ತೂರುನು ಸಖತ್ತಾಗಿತ್ತು. ಊರೆಲ್ಲನೂ ಸ್ವಲ್ಪ ದೊಡ್ಡದೇನೆ ಊರು. ವೇಮಗಲ್ ಹತ್ರ ಯಾವ್ದೋ ಊರು ಸಮಥಿಂಗ್ ಮರ್ತೋಗ್ಬಿಟ್ಟೆ ನಾನು ಕೂಡನು. ಯಾವಾಗ್ಲೂ ಒಂದ್ಸರಿ ಹೋಗಿದ್ದಲ್ವಾ, ಹಾಗಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ತುಂಬಾ ಚೆನ್ನಾಗಿತ್ತು. ಅನಿತಾ ಹುಷಾರು, ಬೇಬಿ ಹುಷಾರು, ಎಲ್ಲರೂ ಹುಷಾರು. ನನ್ನ ಹತ್ರ ಹೊರಡ್ತಾ ಇದ್ದೀವಿ, ಬೇಬಿ ಮನೆಯಿಂದ ಹೊರಡ್ತಾ ಇದ್ದೀವಿ. ನೋಡ್ಕೊಳ್ಳಿ ಮನೆ. ಬಾಯ್. ಹಂಗೇನಿಲ್ಲ, ಬಾಯ್ ಮಾ. ಥ್ಯಾಂಕ್ ಯು ಸೋ ಮಚ್. ನಾವು ಹೋಗಿ ಒಂದು ಬೇರೆ ರೂಟು ಅಲ್ಲಣ್ಣ. ಇದು ಬೇರೆ
ಮಾಡ್ತಾ ಇದ್ದಮ್ಮ ಇವಾಗ ಪಾಪ ನಡೆಯೋಕ್ಕೆ ಬಾಧೆ ಬಿಡ್ತಾರೆ. ಹೊಲ ಇವಾಗ ಬಿತ್ತವ್ರೆ, ಸಣ್ಣ ಸಣ್ಣ ಮೊಳಕೆ ಬಂದಿದೆ ನೋಡಿ, ಸಾಕಾಗಿದೆಲ್ಲ ಸಕ್ಕತ್ತಾಗಿದೆ. ಕೋಲಾರ ಬಸ್ ಬಂತು, ಹಿಂದೂಪುರ ಕೋಲಾರ ಹತ್ಕೊಂಡು ನನ್ನ ಫ್ರೆಂಡು ಇನ್ನೊಬ್ಳು ಇಲ್ಲಿದ್ದಾಳೆ, ನಾನು ಅವಳು ಜಾಯ್ನ್ ಆಗಿ ಹೋಗ್ತೀವಿ. ಅವಳೊಬ್ಬಳೇ ಸಿಂಗಲ್ಲು ಹೋಗ್ತಾ ಅವಳೆ, ಮಾಸ್ಕ್ ಹಾಕೊಂಡವಳೆ ಜಸ್ಟ್ಗೆ ಅಂತ. ಹಾಯ್ ಕಣೆ, ಕೇಳಿಸಿಲ್ಲ ಅವಳಿಗೆ. ಅಯ್ಯೋ ಅವಳು ಸೀಟ್ ಹಿಡಿಯೋದು. ಅಯ್ಯೋ ರಾಮ್, ನೀವು ಹಿಂದೆ ಹಾಕ್ಬಿಟ್ರೆ ಹಾಂ ಹೇಳಿದ್ರೆ ಹೇಳ್ತಾ ಇದ್ರೆ 100 ಸರಿ. ನಾ ಹತ್ತಿದ್ದ ಬಸ್ಸಲ್ಲಿ ಬೇರೆ ಜಗಳ ಆಯ್ತು ಒಂದ್ ಸ್ವಲ್ಪ, ಅವ್ರದೇ ತಪ್ಪಿತ್ತು. ಹಾಗಾಗಿ ನಾನು ಸ್ವಲ್ಪ ರೈಸ್ ಮಾಡಿದೆ ವಾಯ್ಸು. ಕಂಡಕ್ಟರ್ ನಮ್ಮನ್ನ ಸಮಾಧಾನ ಮಾಡಿದ್ರು, ನಮ್ಮನ್ನೇನೆ. ಸ್ಟಾಪ್ ಆಗಿದೆ ಎಷ್ಟೊತ್ತಿಂದ ಎಷ್ಟೊತ್ತು ಹೇಳಿದ ತಕ್ಷಣ ಕಂಡಕ್ಟ್ರು ಮೋ ಆನ್ ಮಾಡಿದ್ರು. ಹೆವಿ ಟ್ರಾಫಿಕ್ ಇದೆ ಇಲ್ಲಿ. ಬೆಳಗ್ಗೆ ಇಲ್ಲಿ ವಿಡಿಯೋ ಮಾಡಿದ್ದು ಡಿಲೀಟ್ ಆಯಿತು. ಇವಾಗ ನೋಡಿ ನಾವು ಸಂಜೆ ಎಲ್ಲ ತಿರುಗಾಡ್ಕೊಂಡು ಬರೋಷ್ಟರಲ್ಲಿ ಇಷ್ಟೊತ್ತಾಗಿದೆ. ಬೆಳಗ್ಗೆ ಮಾಡಿ ವಿಡಿಯೋ ಹೋಯ್ತು. ಏನು ಏನು ಮಾಡೋಕ್ಕಾಗಲ್ಲ. ಇವಾಗ ಮೆಟ್ರೋಗೆ ಹತ್ಸೋದಕ್ಕೆ ಹೋಗ್ತಾ ಇದ್ದೀನಿ. ಹೋಗ್ತಾಳೆ ಇಲ್ಲ, ನಾನು ಹೋಗ್ತೀನಿ. ಟೈಮ್ ಆಯಿತು ಆಲ್ಮೋಸ್ಟ್. ತಿರುಗಾಡಿ ಗಾಳಿಲೆಲ್ಲ ಫೇಸ್ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಬಾಯ್, ಫೋನ್ ಮಾಡು ಹೋಗಿ. ನಾನು ಹೋಗ್ತಾ ಇದ್ದೀನಿ, ನಮ್ಮ ಹಸ್ಬೆಂಡ್ ಬರ್ತಾರೆ. ಎಷ್ಟೊಂದು ಟ್ರಾಫಿಕ್ ಇದೆ ಗೊತ್ತಾ, ಯಪ್ಪ ದೇವರೇ ಭಯ ಆಗುತ್ತೆ. ನಮ್ಮ ಯಜಮಾನ್ರು ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. ಇಲ್ಲಿ ನಂದಿನಿ ಪಾರ್ಲರ್ ಹತ್ರ ಮೆಟ್ರೋ ಸ್ಟೇಷನ್, ಮೆಟ್ರೋ ವೈಟ್ ವೀಲ್. ಹೀಗಿತ್ತು ಫ್ರೆಂಡ್ಶಿಪ್ ಡೇ ಮುಗಿದ್ಮೇಲೆ ಹೋಗಿದ್ವಿ ನಾವು. ಯಾಕಂದರೆ ಫ್ರೆಂಡ್ಶಿಪ್ ಡೇ ದಿವಸ ಬೇರೆ ಬೇರೆ ಕೆಲಸ ಇತ್ತು. ಇನ್ನೂ ಸ್ವಲ್ಪ ಜನ ಬಂದಿಲ್ಲ ಫ್ರೆಂಡ್ಸು, ತುಂಬ ಜನನೇ ಬಂದಿಲ್ಲ. ಎಲ್ಲರೂ ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು. ಆದ್ರೂ ಪರವಾಗಿಲ್ಲ, 4 ಜನ ಆದರೂ ಸೇರಿದ್ವಲ್ಲ, ಅದೇ ದೊಡ್ಡ ವಿಷಯ. ಆಲ್ಮೋಸ್ಟ್ 21 ಇಯರ್ಸ್ ಆದಮೇಲೆ ಎಲ್ಲ ಸೇರ್ತಾ ಇದ್ದೀವಿ. ಇದಕ್ಕೆ ಮುಂಚೆ ಒಂದ್ಸರಿ ಸೇರಿದ್ವಿ, ಎಲ್ಲರೂ ಬಂದಿದ್ರು. ಇವತ್ತು ಯಾರೂ ಸರಿ